ಬಿಡಿಎ ಸೈಟ್ ಖರೀದಿದಾರರೇ ಈ ಸ್ಟೋರಿಯನ್ನ ನೋಡಿ. ನಿಮ್ಮ ಬಳಿ ಬಿಡಿಎ ಸೈಟ್ ಇದೆಯಾ? ನೀವಂತೂ ಮಿಸ್ ಮಾಡಲೇಬೇಡಿ. 3 ವರ್ಷದ ಹಿಂದೆ ನಿಮಗೆ ಬಿಡಿಎ ಜಾಗ ಕೊಟ್ಟಿತ್ತಾ? ನಿಮ್ಮ ಸೈಟ್ ಖಾಲಿ ಇದ್ರೆ ಬಿಡಿಎ ಹಾಕುತ್ತೆ ಫೈನ್. 3 ವರ್ಷದಿಂದ ನಿಮ್ಮ ಸೈಟ್ ಖಾಲಿ ಬಿಟ್ಟಿದ್ದೀರಾ? ಸೈಟ್ ಖಾಲಿ ಇದ್ರೆ 25% ದಂಡವನ್ನ ಕಟ್ಟಲೇಬೇಕು. ಇಷ್ಟು ವರ್ಷ 10% ದಂಡವನ್ನ ವಿಧಿಸ್ತಾ ಇದ್ದಂತಹ ಬಿಡಿಎ ಇನ್ನು ಮುಂದೆ 10% ಬದಲು 25% ದಂಡವನ್ನ ವಿಧಿಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಹಾಗಿದ್ರೆ ಯಾರ್ಯಾರಿಗೆ ಈ ಷರತ್ತುಗಳು ಅನ್ವಯ ಆಗತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಬಿಡಿಎ ಲೇಔಟ್ ನಲ್ಲಿ ನಿವೇಶನ ಖರೀದಿದಾರರಿಗೆ ಅನ್ವಯ ಆಗತ್ತೆ. ಮತ್ತೆ ಬಿಡಿಎ ಸೈಟ್ ಅನ್ನ ಪಡೆದುಕೊಂಡು 3 ವರ್ಷದ ಒಳಗೆ ಮನೆಯನ್ನ ಕಟ್ಟಲೇಬೇಕು. ಕಟ್ಟದೆ ಹೋದರೆ 25% ಈ ಹಣವನ್ನ ಕಟ್ಟಬೇಕಾಗತ್ತೆ. ಸೈಟ್ ಖಾಲಿ ಬಿಟ್ಕೊಂಡಿದ್ರೆ ದಂಡವನ್ನ ಕಟ್ಟಬೇಕಾಗತ್ತೆ. ನಿವೇಶನ ಹಂಚಿಕೆಯಾಗಿ 3 ವರ್ಷಗಳಿಂದ ಖಾಲಿ ಬಿಟ್ಟಿದ್ರೆ ದಂಡ ಫಿಕ್ಸ್. ಪ್ರಸ್ತುತ ನಿವೇಶನದ ಮೌಲ್ಯದ 10% ಬದಲು 25% ದಂಡವನ್ನ ಕಟ್ಟಲೇಬೇಕಾಗತ್ತೆ. ಹಳೆಯ ಲೇಔಟ್ಗಳಿಗೆ ದಂಡ ನಿಯಮ ಅನ್ವಯವಾಗಲಿದೆ. ಮೂಲ ಸೌಕರ್ಯ ನೀಡಿರುವಂತಹ ಲೇಔಟ್ಗಳಿಗೆ ಮಾತ್ರ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಮೂಲ ಸೌಕರ್ಯ ನೀಡದ ಲೇಔಟ್ಗಳಿಗೆ ಅನ್ವಯ ಆಗುವುದಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ಗೆ ದಂಡ ಅನ್ವಯ ಆಗುತ್ತೆ. ಅರ್ಕಾವತಿ ಲೇಔಟ್, ಕೆಂಪೇಗೌಡ ಲೇಔಟ್ಗೆ ಅನ್ವಯ ಆಗೋದಿಲ್ಲ. ಮತ್ತೆ ನಿವೇಶನದಾರರ ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ ನಿವೇಶನದಾರರು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಮನೆ ಕಟ್ಟೋದಕ್ಕೆ ಬಿಡಿಎ ಮೂಲ ಸೌಕರ್ಯವನ್ನ ನೀಡಬೇಕು. ಬಿಡಿಎ ಲೇಔಟ್ನಲ್ಲಿ ನಿವೇಶನ ಖರೀದಿದಾರರಿಗೆ ಇದು ಅನ್ವಯ ಆಗುತ್ತೆ. ಬಿಡಿಎ ಸೈಟ್ ಅನ್ನ ಪಡ್ಕೊಂಡು 3 ವರ್ಷಗಳಾಗಿರುತ್ತೆ. 3 ವರ್ಷ ಆದರೂ ಕೂಡ ಮನೆ ಕಟ್ಟಲಿಲ್ಲ ಅಂತಂದ್ರೆ ಅಂತವ್ರು ದಂಡವನ್ನ ಕಟ್ಟಬೇಕು 25% ಅಂತ ಹೇಳಿ ಈ ನಿಯಮವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಪ್ರಸ್ತುತ ನಿವೇಶನದ ಮೌಲ್ಯದ 10% ಮತ್ತು 25% ಕಟ್ಟಲೇಬೇಕು ದಂಡ. ಹಳೆಯ ಲೇಔಟ್ಗಳಿಗೆ ಈ ಒಂದು ದಂಡದ ನಿಯಮ ಅನ್ವಯ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಮೂಲ ಸೌಕರ್ಯ ನೀಡಿರುವಂತಹ ಲೇಔಟ್ಗಳಿಗೆ ಮಾತ್ರ ಈ ಅನ್ವಯ ಆಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್, ಮೆಟ್ರೋ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಮುಂಚೆ ಈ ಸೈಟನ್ನು ತೆಗೆದುಕೊಂಡು ಆರಾಮಾಗಿ ಬಿಟ್ಬಿಡ್ತಾ ಇದ್ರು, ಒಂದಷ್ಟು ವರ್ಷಗಳ ಕಾಲ ಬಿಟ್ಬಿಡ್ತಾ ಇದ್ರು. ಸೈಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳಿ 10% ದಂಡ ಕಟ್ತಾ ಇದ್ರು. ಬಟ್ ಈಗ 25% ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರಿಗೆ ಈ ಒಂದು ದಂಡ ಹಾಕಲಾಗತ್ತೆ, ನಿಯಮ ಏನು ಹೇಳ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯ, ಇದೀಗ ಬಿಡಿಎ ವಿನೂತನವಾದಂತಹ ಒಂದು ಮಾದರಿಯಲ್ಲಿ ದಂಡವನ್ನು ಹಾಕಲಿಕ್ಕೆ ಮುಂದಾಗಿರುವಂಥದ್ದು. 1974ರ ಅಡಿಯಲ್ಲಿ ಅಂದರೆ ಬಿಡಿಎ ಒಂದಷ್ಟು ನಿವೇಶನಗಳನ್ನು, ಒಂದಷ್ಟು ಸೈಟ್ಗಳನ್ನು ಜನರಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಬಹುತೇಕ ಜನರು ಬಿಡಿಎಯಿಂದ ಸೈಟನ್ನು ತೊಗೊಳ್ತಾರೆ. ಸೈಟ್ ತೊಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಮನೆಗಳನ್ನು ಕಟ್ಟುವಂಥದ್ದಾಗಿರ್ಬೋದು, ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ಇದರಿಂದಾಗಿ ಅಕ್ಕಪಕ್ಕದ ಅಂದರೆ ಯಾವುದೋ ಒಂದು ಮನೆ ಕಟ್ಟಿರ್ತಾರೆ, ಅದರ ಪಕ್ಕದಲ್ಲಿ ಇನ್ನೊಬ್ಬರು ಯಾರ್ದೋ ಬಿಡಿಎ ಸೈಟ್ ಇರುತ್ತೆ, ಅದನ್ನು ಡೆವಲಪ್ಮೆಂಟ್ ಮಾಡಿರೋದಿಲ್ಲ. ಅದನ್ನು ಪಾಳು ಅಂದರೆ ಉದ್ದೇಶ ಕಸ ಆಗಿರ್ಬೋದು ಎಲ್ಲವೂ ಕೂಡ ಬೆಳೆದಿರುತ್ತೆ. ಇದರಿಂದ ಅಕ್ಕಪಕ್ಕದವರಿಗೆ ಕಿರಿಕಿರಿ ಆಗುವಂಥ ಕೆಲಸ ಆಗ್ತಾ ಇತ್ತು. ಜೊತೆಗೆ ಬಿಡಿಎ ಯಾವುದೇ ಒಂದು ಲೇಔಟನ್ನು ಮಾಡುತ್ತೆ ಅಂತಂದರೆ ಅದಕ್ಕೆ ಒಂದಷ್ಟು ಹಣವನ್ನು ಖರ್ಚು ಮಾಡುತ್ತೆ. ಆ ಲೇಔಟನ್ನು ಡೆವಲಪ್ಮೆಂಟಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಯಾವಾಗ ಆ ಲೇಔಟ್ಗಳಲ್ಲಿ ಮನೆ ಅಥವಾ ಕಟ್ಟಡ ನಿರ್ಮಾಣ ಆಗುತ್ತೋ ಅದರಿಂದ ಬರುವಂತಹ ತೆರಿಗೆ ಹಣದಿಂದ ಬಿಡಿಎ ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇತ್ತು. ಆದರೆ ಬಹುತೇಕ ಜನರು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 30-40% ಜನರು ಬಿಡಿಎ ಸೈಟ್ಗಳನ್ನು ಖಾಲಿ ಬಿಟ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಂದರೆ ಕ್ಲೀನನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರೋದಿಲ್ಲ. ಜೊತೆಗೆ ಅಲ್ಲಿ ಮನೆಯನ್ನು ಕೂಡ ಕಟ್ಟುವಂಥ ಕೆಲಸ ಮಾಡ್ತಾ ಇಲ್ಲ. ಇಂತಹ ನಿವೇಶನದಾರರಿಗೆ ಇದೀಗ ಬಿಡಿಎ ಒಂದು ರೀತಿ ಶಾಕ್ ಕೊಡುವಂಥ ಕೆಲಸವನ್ನು ಮಾಡಿದೆ. ಈ ಹಿಂದೆ ಯಾರಂದರೆ ಅದಕ್ಕೂ ಒಂದು ಕಂಡೀಷನ್ ಹಾಕಿದೆ. ಬಿಡಿಎದಿಂದ ಸೈಟನ್ನು ಯಾರು ತೊಗೊಂಡಿರ್ತಾರೆ ಅವರು ಕನಿಷ್ಠ 3 ವರ್ಷಗಳ ಕಾಲ 3 ವರ್ಷದ ಒಳಗಡೆ ಅವರು ಮನೆಯನ್ನು ಕಟ್ಟಬೇಕಾಗತ್ತೆ. ಒಂದು ವೇಳೆ ಆ ಒಂದು ನಿಯಮವನ್ನು ಅವರು ಫಾಲೋ ಮಾಡಲಿಲ್ಲ ಅಂತಂದರೆ ಈ ಹಿಂದೆ 10% ಅಂದರೆ ಅದು ವ್ಯಾಲ್ಯೂ ಎಷ್ಟಿರುತ್ತೆ, ಲ್ಯಾಂಡ್ ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅದರ 10% ಮಾತ್ರ ದಂಡವನ್ನು ವಿಧಿಸ್ತಾ ಇತ್ತು. ಇದೀಗ 15
15% ಹೆಚ್ಚಳವನ್ನು ಮಾಡಿರುವಂಥದ್ದು, ಅಂದರೆ ಸುಮಾರು 25% ದಂಡವನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಕಂಡೀಷನ್ಸನ್ನು BDA ಹಾಕಿರುವಂಥದ್ದು. ಯಾವೆಲ್ಲ ನಿವೇಶನಗಳಿಗೆ ನಾವು ಅಂದರೆ ಒಂದಷ್ಟು ನಿವೇಶನ ಕೆಂಪೇಗೌಡ ಬಡಾವಣೆ ಆಗಿರ್ಬೋದು, ವಿಶ್ವೇಶ್ವರಯ್ಯ ಲೇಔಟ್ ಆಗಿರ್ಬೋದು, ಅರ್ಕಾವತಿ ಲೇಔಟ್ ಆಗಿರ್ಬೋದು, ಇಂತಹ ಲೇಔಟ್ಗಳಲ್ಲಿ ನಾವು ಗ್ರಾಹಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಲ್ಲ, ಅಂತಹ ಲೇಔಟ್ಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತೇಳಿ. ಪ್ರಮುಖವಾಗಿ ಈಗ BDA ವ್ಯಾಪ್ತಿಯಲ್ಲಿ ಅರ್ಕಾವತಿ ಲೇಔಟ್ ಆಗಿರ್ಬೋದು, ವಿಶ್ವೇಶ್ವರಯ್ಯ ಲೇಔಟ್ ಆಗಿರ್ಬೋದು, ಹಾಗೆಯೇ ಕೆಂಪೇಗೌಡ ಲೇಔಟ್, ಈ 3 ಲೇಔಟ್ಗಳನ್ನು ನೋಡ್ತಾ ಹೋಗೋದಾದ್ರೆ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ BDA ಸಂಪೂರ್ಣವಾದಂತಹ ಒಂದು ಸೌಲಭ್ಯವನ್ನು ಗ್ರಾಹಕರಿಗೆ ಕೊಡುವಂಥ ಕೆಲಸ ಮಾಡಿದೆ. ಅಂತಹ ಲೇಔಟ್ಗಳಲ್ಲಿ ಯಾರು ಕನಿಷ್ಠ BDA ಇಂದ ಜಮೀನನ್ನು ಪಡೆದು ಅಥವಾ ಸೈಟನ್ನು ಪಡೆದು 3 ವರ್ಷಗಳ ಒಳಗಡೆ ಮನೆಯನ್ನು ಕಟ್ಟಲಿಲ್ಲ ಅಂತಂದರೆ ಅವರಿಗೆ ಇದೀಗ 25% ದಂಡವನ್ನು ಹಾಕಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡಿಕೊಂಡಿದೆ. ಈಗ ವಿಶ್ವೇಶ್ವರಯ್ಯ ಲೇಔಟ್ಗೆ ಮಾತ್ರ ಈ ಒಂದು ನಿಯಮ ಅನ್ವಯ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ಅರ್ಕಾವತಿ ಲೇಔಟು ಹಾಗೆಯೇ ನಾಡಪ್ರಭು ಕೆಂಪೇಗೌಡ ಲೇಔಟ್ಗೆ ಈ ರೀತಿಯಾದಂಥ ಒಂದು ನಿಯಮ ಅನ್ವಯ ಆಗೋದಿಲ್ಲ. ಯಾಕೆಂತಂದರೆ ಆ 2 ಲೇಔಟ್ಗಳಲ್ಲಿ ಈಗ BDA ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಡೆವಲಪ್ಮೆಂಟ್ ಸಂಪೂರ್ಣವಾಗಿ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟ ನಂತರ ಮತ್ತೆ ಇದೇ ರೀತಿಯಾದಂಥ ಒಂದು ದಂಡದ ಪ್ರಯೋಗವನ್ನು ಮಾಡಲಿಕ್ಕೆ BDA ಮುಂದಾಗುತ್ತೆ. ಆದರೆ BDA ಈ ಒಂದು ನಿಯಮವನ್ನು ಗ್ರಾಹಕರು ಒಂದು ರೀತಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದರೆ ಈಗ ಆಲ್ರೆಡಿ ನಾವು ಡೆವಲಪ್ಮೆಂಟನ್ನು ಮಾಡಿದ್ದೀವಿ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ BDA ಹೇಳ್ತಾ ಇದೆ. ಆದರೆ ನಿಜವಾಗ್ಲೂ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯವನ್ನು ಕೊಡುವಂಥ ಕೆಲಸ ಆಗಿಲ್ಲ. ಅಂದರೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಡ್ರೈನೇಜ್ ವ್ಯವಸ್ಥೆ ಆಗಿರ್ಬೋದು, ರೋಡ್ಗಳ ವ್ಯವಸ್ಥೆ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ಇದು ಯಾವುದನ್ನು ಕೂಡ ಮಾಡಿಲ್ಲ. ಫಸ್ಟ್ ನೀವು ಇದನ್ನು ಪೂರೈಕೆ ಮಾಡಿ, ಆನಂತರ ನೀವು ದಂಡವನ್ನು ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಮುಂದಾಗಿ ಅನ್ನುವಂತಹ ಒಂದು ಒತ್ತಾಯವನ್ನು BDAಗೆ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಇದೀಗ ಮೂಲಗಳ ಪ್ರಕಾರ BDA ಈ ರೀತಿಯಾದಂಥ ಒಂದು ಚಿಂತನೆಯನ್ನು ಮಾಡಿದೆ. ಸೊ ಈಗ ಮುಂಬರುವಂತಹ ಒಂದು ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗುತ್ತೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ